ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ? ಆರಾಮದ್ರಿ? ನಾನು ಆರಾಮದೀನಿ ರೀ. ನೀವು ಆರಾಮದಿರಿ ಅಂಥೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತು ನಾನು ನಂದು ಡೈಲಿ ರುಟೀನ್ ಮತ್ತು ನಾವು ಇಲ್ಲಿ ಇವತ್ತು ನಮ್ಮ ಮಗಳದ್ದು ಸ್ಕೂಲು ಸೈನ್ಸ್ ಪ್ರೊಜೆಕ್ಟ್ ಇದೆ ರೀ. ಹಾಗಾಗಿ ನಾನು ನನ್ನ ಮಗಳ ಪ್ರೊಜೆಕ್ಟ್ನಲ್ಲಿ ಏನು ಮಾಡಿದಾಳ ಅಂಥೇಳಿ ಅದನ್ನು ಇವತ್ತು ನಾನು ತೋರಿಸ್ಕೊಡ್ತೀನಿ ರೀ. ಮತ್ತು ನಾವು ಎಲ್ಲಿ ಹೋಗಿದ್ವಿ ಇವತ್ತು ಅಂಥೇಳಿ ನಾವು ಎಲ್ಲ ಅದು ಡಿಟೇಲಾಗಿ ರುಟೀನ್ ಒಳಗೆ ಇದೆ ರೀ. ಎಲ್ಲ ನೋಡ್ಕೋರಿ ನೀವು. ಮತ್ತು ಶೀರ್ ಕುರ್ಮಾ ಯಾವ ಥರ ಮಾಡಬೇಕು ಹಬ್ಬದಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿದರು ಸಬ್ಸ್ಕ್ರೈಬರ್. ಹಾಗಾಗಿ ನಾನು ನಮ್ಮ ಹಬ್ಬದಲ್ಲಿ ಯಾವ ಥರ ಮಾಡ್ತೀವಿ ನಾವು ಶೀರ್ ಕುರ್ಮಾ ಅಂಥೇಳಿ ಅದನ್ನು ನಾನು ಈ ವಿಡಿಯೋದಲ್ಲಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬರ್ರಿ ಎಲ್ಲ ಈ ಬ್ಲಾಗ್ನಲ್ಲಿ ಎಲ್ಲ ಇದೆ, ನೀವು ನೋಡ್ಕೋರಿ, ಕಲ್ಕೋರಿ, ಮಾಡ್ಕೊರಿ, ತಿನ್ಕೊಡ್ರಿ. ಮತ್ತು ನನ್ನ ಚಾನಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ನಿಮ್ಮ ಒಂದು ಲೈಕ್ ನನಗೆ ಭಾಳ ಇಂಪಾರ್ಟೆಂಟ್. ಮತ್ತು ಲೈಕ್ ಮಾಡಿರಿ ನನ್ನ ವಿಡಿಯೋಗೆ. ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ನೀವು ಜಾಸ್ತಿ ಶೇರ್ ಮಾಡಿರಿ ಫ್ರೆಂಡ್ಸ್ ನನ್ನ ವಿಡಿಯೋಗೆ. ನಿಮ್ಮದು ಪ್ರೀತಿ ನಿಮ್ಮ ಅಕ್ಕನ ಮೇಲೆ ಇರಲಿ ಸದಾ. ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ನೋಡಿ ಫ್ರೆಂಡ್ಸ್, ನಂದು ಮಗಳದು ಸೈನ್ಸ್ ಪ್ರೊಜೆಕ್ಟ್ ರೀ ಇದು. ಹಾಗಾಗಿ ನಾನು ಇವತ್ತು ಬ್ರೇಕ್ಫಾಸ್ಟ್ನಲ್ಲಿ ಈಗೇನು ಮಾಡ್ತಾಯಿದ್ದೀನಿ ನೋಡಿರಿ. ಇದು ಸೊಪ್ಪಿಂದು ಇದು ಪಲ್ಯ ಮಾಡಕತ್ತೀನಿ ನಾನು. ಇದು ಬ್ರೇಕ್ಫಾಸ್ಟ್ನಲ್ಲಿ ಚಪಾತಿ ಜೊತೆ ಮಾಡ್ಬೇಕಂಥೇಳಿ ಈಗ ನಮ್ಮದು ಸ್ವಲ್ಪ ಕೆಲಸ ಇದೆ. ಇವತ್ತು ನಾವು ಫುಲ್ ಬ್ಯುಸಿ ಇದ್ದೀವಿ. ಮತ್ತು ಪ್ರಾಜೆಕ್ಟ್ ಕೊಡೋದಿದ್ರೆ ಸ್ಕೂಲ್ ಒಳಗೆ, ಹಾಗಾಗಿ ಡೊಮೆಸ್ಟಿಕ್ ಆ್ಯನಿಮಲ್ಸ್ದು ಪ್ರಾಜೆಕ್ಟ್ ಮಾಡಿದ್ವಿ ಮಗಳು. ಹಾಗಾಗಿ ಅದು ತೊಗೊಂಡೋಗಿ ನಾವು ಕೊಡಬೇಕು. ಮತ್ತು ಇವತ್ತು ನಾನು ಶೀರ್ ಕುರ್ಮಾ ರೆಸಿಪಿ ಶೇರ್ ಮಾಡ್ತೀನಿ ರೀ. ಯಾಕಂದರೆ ಸಬ್ಸ್ಕ್ರೈಬರ್ ನನಗೆ ಹೇಳ್ಯಾರ್ರಿ, ಇದು ಶೀರ್ ಕುರ್ಮಾ ರೆಸಿಪಿ ನೀವು ಹಬ್ಬದಲ್ಲಿ ಯಾವ ಥರ ಮಾಡ್ತೀರಿ ತೋರಿಸ್ತೀರಿ ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ಆ ರೆಸಿಪಿ ನಾನು ಶೇರ್ ಮಾಡ್ತೀನಿ ಶೀರ್ ಕುರ್ಮಾದು. ಇದು ನೋಡಿರಿ ಆಯಿತು, ಸೊಪ್ಪು ರೆಡಿ ಆಯ್ತು ರೀ. ಈಗ ನಾನು ಏನು ಮಾಡ್ತೀನಿ ನೋಡೋಣ ಬರ್ರಿ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ನಮ್ಮದು ಚಪಾತಿಗೆ ನಾನು ಹಿಟ್ಟನ್ನು ರೆಡಿ ಮಾಡಿಟ್ಟೀನಿ. ಇದು ಆಗಿಂದ ಚಪಾತಿ ಮಾಡೋದ್ರಿ ಫ್ರೆಂಡ್ಸು. ಮತ್ತು ಬೆಳಿಗ್ಗೆ ಅಂತೂ ನಾವು ಫುಲ್ ಇವತ್ತು ಭಾಳ ಬ್ಯುಸಿ ಇದ್ದೀನಿ ರೀ. ಎಷ್ಟು ಕೆಲಸ ಮಾಡಿದ್ರೂ ಆಗೋಲ್ದು ನೋಡಿರಿ. ಎಲ್ಲ ಹೀಗೆ ಇದೆ, ಎಲ್ಲ ಭಾಂಡೆ ಎಲ್ಲ ತೊಗೊಂಡೋಗಿ ಹೊರಗಿಡೋದು. ಆಪರ್ ಬರ್ತಾರೆ, ಅವ್ರು ತಿಕ್ಕ ಹೋಗಿಂದ ಮತ್ತೆಲ್ಲ ಎಲ್ಲಿ ಇರ್ತಾವೆ ಅಲ್ಲೇ ಜೋಡಿಸಿ ಇಡೋದು ನೋಡಿರಿ. ಈಗೆಲ್ಲ ನಾನು ಕೆಲಸ ಮಾಡ್ಕೊಂಬಿಡ್ತೀನಿ ರೀ ಜಲ್ದಿ. ಈಗ ನೋಡಿರಿ ನಾನು ಒಳಗೆ ಬಂದೀನಿ ಕಿಚನ್ ಒಳಗೆ. ಈಗಂತರೂ ಫುಲ್ ಇವತ್ತು ಜಾಸ್ತಿನೇ ಆಗಿಬಿಟ್ಟಿತ್ತು ರೀ ಇವತ್ತು ಕೆಲಸ. ಇದು ಆಯ್ತು ನೋಡಿರಿ, ಇದು ಕುಕ್ ಆಗಿದೆ. ಸೊಪ್ಪು ಭಾಳ ಟೇಸ್ಟ್ ಆಗುತ್ತೆ ರೀ ಇದು. ನಾನು ಇದ್ರೊಳಗೆ ಮುಂಗ್ ಬೇಳೆ ಹಾಕೀನಿ ರೀ, ಹೆಸರು ಬೇಳೆ ಅಂತಾರಲ್ಲ ಅದು ಹಾಕಿ ಮಾಡಿ ನೋಡಿರಿ. ಒಂದು ಅರ್ಧ ತಾಸು ನೆನೆ ಇಟ್ಟು ಈಗ ಎಲ್ಲ ರೆಡಿ ಆಯಿತು. ಈಗ ನೋಡಿರಿ ಏನು ಮಾಡಕತ್ತಿ? ಸುಮ್ಮ ಕುಂತೆ ದೀದಿದ್ದು ಸಾರು ದೀದಿ ಬಾ ಚಾ ಕುಡಿ ಅಂತ ಬಾ. ಕುಡಿತಿಲ್ಲ ಚಾ? ಹೇಳ, ಚಾ ಕುಡಿತಿಲ್ಲ? ಮಾಡಿಲ್ಲ ಕಣ, ಕುಡಿತೀನಂತ ಹೇಳು. ಕುಡಿತಿಲ್ಲ ಹೇಳಪ್ಪಿ. ಹ್ಞೂ ಅಂತೇಳು. ಅಲ್ಲ ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಬಟ್ಟೆ ಎಲ್ಲ ಒಗ್ದು ಹಾಕಿದ್ದು ಒಣಗಿ ಬಿಟ್ಟ. ಈಗೆಲ್ಲ ತೊಗೊಂಡು ಹೋಗ್ಬೇಕು ಒಳಗೆ. ಈಗ ನಮ್ಮ ತಮ್ಮನ ಮಗಗೆ ಇದು ಬೇಕಿತ್ತಂತ್ರಿ, ಇದು ಸ್ವೀಟ್ ಕಾರ್ನ್ ಮಾಡಿರಿ ಅನ್ನಕತ್ತಿದ್ದ. ಪಪ್ಪು ಸ್ವೀಟ್ ಕಾರ್ನ್ ಮಾಡಿಕೊಡ್ರಿ ಅಂಥೇಳಿ. ಹಾಗಾಗಿ ಅದಂಗೆ ಭಾಳ ಲೈಕ್ ಮಾಡ್ತಾನೆ ರೀ, ತಿನ್ನೋಕೆ ಭಾಳ ಇಷ್ಟ ಆತಾಗ. ಹಾಗಾಗಿ ಇದು ನಾನು ಮಕ್ಕಳಿಗೆ ಮಾಡಿಕೊಡ್ತೀನಿ ರೀ. ಈಗ ಮಕ್ಕಳಂತರೂ ಸ್ಕೂಲ್ಗೆ ಹೋಗ್ಯಾರ, ಅವರು ಬಂದಿನ ಅವರು ತಿಂತಾರೆ. ಈಗ ನಾನು ನೀರು ಬಿಸಿ ಮಾಡೀನಿ ರೀ. ಇದ್ರೊಳಗೆ ಕಾರ್ನ್ ಹಾಕಾಕತ್ತೀನಿ ನೋಡಿರಿ, ಸ್ವೀಟ್ ಕಾರ್ನ್ ಭಾಳ ಟೇಸ್ಟ್ ಆಗುತ್ತೆ. ಇವತ್ತು ಫುಲ್ ರೆಸಿಪಿಯನ್ನು ನಂಗೆ ತೋರ್ಸೋಕ್ಕಾಗಿಲ್ಲ. ಮತ್ತು ಇನ್ನೊಂದು ಸರಿ ನೀವು ಕಮೆಂಟ್ ಮಾಡಿರಿ ತೋರಿಸಂದ್ರೆ ನಾನು ತೋರಿಸ್ತೀನಿ ರೀ. ಇದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಸಿ ಮಾಡ್ಬೇಕು ರೀ. ಸ್ವಲ್ಪ ಮಸ್ತ್ ಕುಕ್ ಆಗ್ತಾವೆ, ಸೂಪರ್ ಟೇಸ್ಟಿ ಆಗುತ್ತೆ. ಇದ್ರೊಳಗೆ ನಾನು ಈಗ ಹೇಳ್ತೀನಿ ನೋಡಿರಿ, ಏನು ಜಾಸ್ತಿ ಏನು ಹಾಕಿಲ್ಲ ನಾನು, ಹಾಗೆ ಸಿಂಪಲ್ ಮಾಡಕತ್ತೀನಿ. ಬಟರು, ಸ್ವಲ್ಪ ಸಾಲ್ಟ್, ಏನೋ ಒಂದು ಸೀಕ್ರೆಟ್ ಮಸಾಲ ಹಾಕಿನಿ. ನೀವು ಮಾಡಿ ತೋರಿಸ್ರಿ ಅಂಥೇಳಿ ಕಮೆಂಟ್ನಾಗ ಹೇಳಿದರೆ ನಾನು ಖಂಡಿತವಾಗಿ ಈ ರೆಸಿಪಿ ನಾನು ಶೇರ್ ಮಾಡ್ತೀನಿ ರೀ ನಿಮ್ಮ ಜೊತೆ. ನೋಡಿರಿ ಫ್ರೆಂಡ್ಸ್, ಇದು ಆಗಿದೆ ಎಲ್ಲ.
ಇದು ಎಲ್ಲ ಬಿಸಿ ಮಾಡ್ಕೊಂಬಿಡೋದ್ರಿ ಒಂದು ಸ್ವಲ್ಪ 1-2 ನಿಮಿಷ. ಈಗ ನೋಡಿರಿ ಇದು ಪ್ರಾಜೆಕ್ಟ್ ಡೊಮೆಸ್ಟಿಕ್ ಆ್ಯನಿಮಲ್. ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಇದು ನೋಡಿರಿ ಹಾರ್ಸ್ ಮತ್ತೆಲ್ಲ ಭಾಳ ಮಸ್ತ್ ಆಗಿತ್ತು ರೀ ಇದು ಪ್ರಾಜೆಕ್ಟ್. ಎಲ್ಲರೂ ಅವ್ರ ಟೀಚರ್ಸ್ ಅವರೆಲ್ಲರೂ ಖುಷಿಯಾದ್ರು, ಎಷ್ಟು ಚಲೋ ಮಾಡಿರಿ ನೀವು ಪ್ರಾಜೆಕ್ಟ್ ಅಂಥೇಳಿ. ನೋಡೋಕೆ ಕಣ್ಣಿಗೆ ಅಷ್ಟು ಚಲೋ ಕಾಣಾಕತ್ತೈತಿ ನೋಡಿರಿ ಫ್ರೆಂಡ್ಸ್. ಎಲ್ಲ ಇದು ಯಾವ ಥರ ಮಾಡಿರಿ ಅಂಥೇಳಿ ನೀವು ನೋಡ್ಕೊಂಬಿಡ್ರಿ. ನಿಮಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್. ನೀವು ಎಲ್ಲ ರಿಯಲ್ ಥರ ಮಾಡ್ಯಾರ ನೋಡಿರಿ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಈಗ ನೋಡಿ ಫ್ರೆಂಡ್ಸ್, ಈಗ ಪ್ರಾಜೆಕ್ಟ್ ಎಲ್ಲ ರೆಡಿ ಆಗಿದೆ. ಈಗ ನಾವು ಸ್ಕೂಲ್ಗೆ ತೊಗೊಂಡು ಹೋಗಿ ಕೊಡ್ಬೇಕು ರೀ. ಮಕ್ಕಳು ಸ್ಕೂಲ್ಗೆ ಹೋಗ್ಯಾರ, ನಾವು ಈಗ ತೊಗೊಂಡೋಗಿ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ಸ್ಕೂಲ್ ಒಳಗೆ ಪ್ರಾಜೆಕ್ಟ್ ಇವ್ರದ್ದು ಎಲ್ಲ ಮಕ್ಕಳದು. ಹಾಗಾಗಿ ಎಲ್ಲರೂ ಖುಷಿಯಾದರು. ಪ್ರಾಜೆಕ್ಟ್ ರಿಯಲ್ ಥರ ಕಾಣಿಸಾಕ್ತಿದೆ ಅಂಥೇಳಿ ಎಲ್ಲರೂ ಹೇಳಿದರು. ಎಲ್ಲ ಮಕ್ಕಳು ಎಷ್ಟು ಚಲೋ ಚಲೋ ಪ್ರಾಜೆಕ್ಟ್ಸ್ ಮಾಡಿದ್ರು. ಅವ್ರದ್ದು ಎಲ್ಲ ನಮಗೆಲ್ಲರಿಗೂ ಇಷ್ಟ ಆಯಿತು. ಮತ್ತು ಇದು ನನ್ನ ಮಗ ಮಾಡಿದ್ರಿ ಇದು ಪ್ರಾಜೆಕ್ಟ್. ಅದು ಸರ್ ನೋಡಕತ್ತಾರ, ಅವರು ಹೆಡ್ ಪ್ರಿನ್ಸಿಪಲ್ ರೀ ಇವರು. ಹಾಗಾಗಿ ಎಲ್ಲರೂ ಹೇಳಕತ್ತಾರ, ಅದ್ರ ಬಗ್ಗೆ ಎಲ್ಲ ಹೇಳಬೇಕು ರೀ. ಹಾಗಾಗಿ ನೋಮಾನ್ ಹೇಳ್ತಾ ಇದ್ದ. ಮ್ಯಾಥ್ಸ್ದು ಪ್ರಾಜೆಕ್ಟ್ ಇತ್ತು ನೋಮಾನ್ದು. ನಮ್ಮದು ಜಾರುದಂತೂ ಫುಲ್ ಎಲ್ಲರೂ ಇಷ್ಟಪಟ್ಟರು. ಮತ್ತು ನೋಮಾನ್ದು ಎಲ್ಲ ಕರೆಕ್ಟಾಗಿ ಹೇಳ್ದ ನೋಮಾನ್ ಇದ್ರ ಬಗ್ಗೆ ಅಂಥೇಳಿ. ಮತ್ತು ಈಗೆಲ್ಲರೂ ನೋಡಿ ಭಾಳ ಖುಷಿಯಾದರು. ಎಲ್ಲ ಮಕ್ಕಳು ಎಷ್ಟು ಚಲೋ ಚಲೋ ಮಾಡ್ಯಾರ ಪ್ರಾಜೆಕ್ಟ್. ಈಗ ನೋಡಿರಿ ನಾವು ಸ್ಕೂಲಿಂದ ಬಂದೀವಿ. ಈಗ ನಾನು ಶೀರ್ ಕುರ್ಮ ಮಾಡ್ತಾಯಿದ್ದೀನಿ. ಈಗ ನಾನು 4 ಲೀಟ್ರದ್ದು ಶೀರ್ ಕುರ್ಮ ಮಾಡಕತ್ತೀನಿ ರೀ. ಹಬ್ಬದಾಗ ನಾವು ಇದೇ ಥರ ಮಾಡ್ತೀವಿ ರೀ. ಎಷ್ಟು ಮೆಂಬರ್ಸ್ ಇದ್ದಾರೆ ನೋಡ್ಕೊಂಡು ಮಾಡೋದ್ರಿ ಫ್ರೆಂಡ್ಸ್. ನೀವು ಮನೆಗೆ ಎಷ್ಟು ಮೆಂಬರ್ಸ್ ಇದ್ದಾರೆ ನೋಡ್ಕೊಂಡು ಮಾಡಿರಿ. ಕಡಿಮೆ ಮೆಂಬರ್ಸ್ ಇದ್ದರೆ ನೀವು 2 ಲೀಟ್ರ್ ಮಾಡ್ಬೋದು, ಇಲ್ಲಾಂದರೆ 1 ಲೀಟ್ರ್ ಮಾಡ್ಬೋದು ರೀ. ಎಷ್ಟು ಬೇಕೋ ನಿಮ್ಗೆ ಅಷ್ಟು ಮಾಡ್ಕೋಬೇಕು ರೀ. ಮಗ ನೋಡಿರಿ ನೋಮನ್ ಹಾಯ್ ಅಂತ ಹೇಳಕತ್ತಾನೆ ಎಲ್ಲರಿಗೂ. ಈಗ ಎಲ್ಲ ಹಾಲು ನಾನು ಒಂದು ಬಗೋನಿ ಒಳಗೆ ಹಾಕ್ಕೊಂಬಿಡ್ತೀನಿ ರೀ. ಎಲ್ಲ 4 ಲೀಟ್ರ್ ಇದು ಹಾಲು ಈಗೆಲ್ಲ ವಾಶ್ ಮಾಡ್ಕೊಬೇಕು. ಇದು ನಾನು ತಂದಿಂದ ವಾಶ್ ಮಾಡಿದ್ದಿಲ್ಲ, ಹಾಗಾಗಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಪ್ಯಾಕೆಟ್ಸ್ ಎಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ. ಮಾಡ್ಕೊಂಡಿಂದ ಒಂದು ದೊಡ್ಡ ಬೊಗಣಿ ಒಳಗೆ ಹಾಕಿದ್ರಿ ಇದು ಹಾಲು. ನೀವು ಜಾಸ್ತಿ ಎಷ್ಟು ನಾನಂತರೂ 4 ಲೀಟ್ರ್ ತೊಗೊಂಡಿನಿ. ನೀವು ಜಾಸ್ತಿ ಮಾಡಬೇಕಂದ್ರೆ ನೀವು ಇನ್ನೂ 1-2 ಲೀಟ್ರ್ ಹೆಚ್ಚಾಗಿ ತೊಗೋಬೋದು. ಇಲ್ಲ ನಾವು ಒಂದೇ ಲೀಟ್ರ್ನಾಗ ಸ್ವಲ್ಪ ಮಾಡ್ತೀವಿ ಅಂದರೆ ಆ ಥರನೂ ಮಾಡ್ಕೋಬೇಕು. ಈ ಖಜೂರು ಮತ್ತು ಚಿರಂಜೀವಿ ಮತ್ತು ಇದು ರೀ ಕಾಜು ನಾನು ನೆನೆ ಇಟ್ಟಿದ್ದೆ. ಈಗೆಲ್ಲ ನೋಡಿರಿ ಸಿಪ್ಪೆ ಎಲ್ಲ ತೆಗೆದು ತೊಗೊಂಬಂದನ್ರಿ ರೀ ನೋಮಾನ್. ಈಗ ನಾನು ಸಕ್ಕರೆ ಹಾಕಬೇಕು ರೀ ಇದ್ರೊಳಗೆ. ನಾನು ಡ್ರೈ ಫ್ರೂಟ್ಸ್ ಏನೇನು ಹಾಕೀನಿ ಅಂಥೇಳಿ ನಿಮ್ಗೆ ಹೇಳ್ತೀನಿ. ನಾನು ಇವತ್ತು ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ, ನನಗೆ ಜಾಸ್ತಿ ಕೆಲಸ ಇತ್ತು. ಹಾಗಾಗಿ ಇವತ್ತು ಫುಲ್ ತೋರಿಸ್ಬೇಕಂದ್ರೆ ಆಗಲಿಲ್ಲ ರೀ ಫ್ರೆಂಡ್ಸ್, ಸಾರಿ ರೀ. ಇದು ನೋಡಿರಿ ಡ್ರೈ ಫ್ರೂಟ್ಸ್ ಬಾದಾಮ್, ಅಕ್ರೋಟ್ ಮತ್ತು ಕಾಜು ಎಲ್ಲ ಇದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿನಿ ರೀ. ರಾತ್ರಿಗೆ ನೆನೆ ಇಡಬೇಕು ರೀ. ಇದು ನೋಮಾನ್ ಬಂದಾನ ಹಾಯ್ ಅಂತ ಹೇಳಕತ್ತಾನೆ ಎಲ್ಲರಿಗೂ. ಇದು ನೋಡಿರಿ ಎಲ್ಲ ಡ್ರೈ ಫ್ರೂಟ್ಸ್ ನಾನು ಕಟ್ ಮಾಡ್ಕೊಂಬಿಡ್ತೀನಿ ರೀ. ನೀವು ಶೀರ್ ಕುರ್ಮಾದು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ರಿ ಅಂಗಡಿಯಾಗ ಅಂಥೇಳಿ ಎಲ್ಲ ಥರ ಕೊಟ್ಬಿಡ್ತಾರೆ ರೀ ಅವರು. ಹಾಗಾಗಿ ನೀವು ರಾತ್ರಿಗೆಲ್ಲ ತೊಗೊಂಬಂದು ಎಷ್ಟೆಷ್ಟು ಬೇಕು ಅದಷ್ಟು ನೀವು ನೆನೆ ಇಟ್ಕೊಂಡ್ಬಿಡ್ರಿ. ಬೆಳಗ್ಗೆ ಎದ್ದು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಇದು ತುಪ್ಪದೊಳಗೆ ಇದು ಫ್ರೈ ಮಾಡಿಕೊಂಡು ಈ ಥರ ಇಟ್ಕೋಬೇಕು ನೋಡಿರಿ. ಈಗ ನಾನು ಕಂಡೆನ್ಸ್ ಮಿಲ್ಕ್ ಹಾಕೀನಿ, ಫುಲ್ ಒಂದು ಡಬ್ಬಿ ಹಾಕೀನಿ ರೀ. ಭಾಳ ಟೇಸ್ಟ್ ಆಗುತ್ತೆ. 4 ಲೀಟ್ರಿಗೆ ಇನ್ನೂ ಕಮ್ಮಿನ ರೀ. 2 ಡಬ್ಬಿ ಹಾಕಿದ್ರೆ ಚಲೋ ರೀ. ಇದಕ್ಕೆ ನಾನು 1 ಡಬ್ಬಿ ಹಾಕೀನಿ. ಇದರಿಂದ ಭಾಳ ಟೇಸ್ಟ್ ಆಗುತ್ತೆ. ಮತ್ತು ಸೊಪ್ಪಿನ ಖೋವಾ ಇರ್ತೈತಲ್ರಿ, ಅದನ್ನು ನೀವು ಹಾಕ್ಬೋದು. ಅದರಿಂದನೂ ಭಾಳ ಟೇಸ್ಟ್ ಆಗುತ್ತೆ. ಸ್ವಲ್ಪ ಇದು ಕುಕ್ ಆಗಬೇಕು. ಈಗ ಆಗಿಂದ ಯಾವ ಥರ ಆಗಿತ್ತು ಅಂಥೇಳಿ ನಾನು ತೋರಿಸ್ತೀನಿ ರೀ ನಿಮಗೆ. ನೋಡಿರಿ ಫ್ರೆಂಡ್ಸ್, ಈಗ ಇದು ಬಿಸಿ ಆಗ್ತಾಯಿದೆ. ಬಿಸಿ ಆಗಲಿ ಇದು.
ಆಮೇಲೆ ನಾನು ಇದ್ರೊಳಗೆ ಇದು ಹಾಕಿನಿ ಶಾವಿಗೆ ಎಲ್ಲ ಹಾಕಿನಿ ನೋಡ್ರಿ. ಈಗ ನಾವು ಎಲ್ಲಿ ಬಂದೀವಿ ಅಂದರೆ ನಿಮ್ಗೆ ಹೇಳ್ತೀನಿ ರೀ. ಎದಕ್ಕೆ ನಾನು ಇಷ್ಟು ಅರ್ಜೆಂಟ್ ಇತ್ತು ಅಂಥೇಳಿ ನಾನು ಇವತ್ತು ಹೇಳ್ತೀನಿ. ಫುಲ್ ರೆಸಿಪಿ ತೋರಿಸ್ಬೇಕಂದ್ರೆ ಆಗಲಿಲ್ಲ ರೀ. ನಾವು ನೈಟ್ ಮುಂಬೈಗೆ ಬಂದುಬಿಟ್ಟಿವಿ ರೀ. ಫಂಕ್ಷನ್ ಇತ್ತು, ಮದ್ವೆ ಇತ್ತು. ಹಾಗಾಗಿ ನಾವು ಇಲ್ಲಿ ಮುಂಬೈಗೆ ಬಂದಿದ್ವಿ. ಸ್ವಲ್ಪ ಇದಕ್ಕೆ ಬಂದಿದ್ವಿ, ಕೊಯಿನ್ ನೆಕ್ಲೆಸ್ ಅಂತ ಹೇಳ್ತಾರೆ ಇದಕ್ಕೆ. ಮರಿನ್ ಡ್ರೈವ್ ರೀ, ಇದು ಭಾಳ ಫೇಮಸ್ ಪ್ಲೇಸ್ ರೀ ಇದು ಮುಂಬೈ ಒಳಗೆ. ಹಾಗಾಗಿ ನಾವೆಲ್ಲರೂ ನಮ್ಮ ಫ್ಯಾಮ್ಲಿ ಜೊತೆ ನಾವು ಬಂದಿದ್ವಿ. ನಾವು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ವಿ. ನಾನು ಶೇರ್ ಮಾಡಕತ್ತೀನಿ ರೀ ಫ್ರೆಂಡ್ಸ್. ನಾವೇನು ಜಾಸ್ತಿ ಅಲ್ಲಿ ಇದ್ದಿಲ್ಲ ರೀ. ಅಲ್ಲಿದ್ದೆಲ್ಲ ತೋರಿಸ್ಬೇಕಂದ್ರೆ ಸ್ವಲ್ಪ ದರ್ಗಾಕ್ಕೆ ಹೋಗಿದ್ವಿ ನಾವು, ಹಾಜೇಲಿ ದರ್ಗಾಕ್ಕೆ. ಮತ್ತು ಇಲ್ಲಿ ಕ್ವೀನ್ ನೆಕ್ಲೆಸ್ ಬಂದಿದ್ವಿ ನೋಡಿರಿ. ಮರಿನ್ ಡ್ರೈವ್ ಒಂದೇ ದಿನ ಇದ್ದು ಮತ್ತು ನಮ್ಮ ತಂಗಿ ಮನೆಗೆ ಹೋಗಿದ್ವಿ. ಅಲ್ಲಿ ಹೋಗಿ ವಾಪಸ್ ಬಂದುಬಿಟ್ಟಿವಿ ನೋಡಿರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊತೀನಿ ರೀ. ಮತ್ತು ಮಗಳದು ಪ್ರಾಜೆಕ್ಟ್ ನೋಡಿದ್ರಿ, ಮತ್ತು ಶಿರ್ಕುರ್ಮಾ ತೋರಿಸಿನಿ. ಫುಲ್ ರೆಸಿಪಿ ತೋರಿಸ್ರಿ ಅಂತ ಹೇಳಿದರೆ ಒಂದಿನ ಖಂಡಿತವಾಗಿ ತೋರಿಸ್ಕೊಡ್ತೀನಿ ರೀ. ನಮ್ಮ ಪಪ್ಪ ಮತ್ತು ನನ್ನ ಮಗ ಜಾರು ಮತ್ತು ನಾನು, ನಮ್ಮ ಹಸ್ಬೆಂಡ್ ರೀ ಇವರು ಎಲ್ಲ ನಾವು ಇಲ್ಲಿ ಬಂದು ಫುಲ್ ಎಂಜಾಯ್ ಮಾಡಿ. ನಂಗೆ ಭಾಳ ಇಷ್ಟ ಆಯ್ತು ರೀ. ಇಲ್ಲಿ ಬಂದು ಭಾಳ ಚಲೋ, ಎಷ್ಟು ಏನಂತಾರೆ ಎಂಜಾಯ್ ಮಾಡಿದ್ವಿ. ಭಾಳ ಇಷ್ಟ ನನಗೇನು ಹೇಳ್ಬೇಕು ರೀ, ಕನ್ನಡದಾಗ ಅಷ್ಟು ಮಾತು ಹೇಳಕ್ಕೆ ಬರಂಗಿಲ್ಲ ಡೀಪಾಗಿ. ನಮಗಂತೂ ಮನ್ಸಿಗೆ ಭಾಳ ಸಂತೋಷ ಆಯ್ತು ರೀ. ಎಲ್ಲರೂ ಬಂದು ನಾವು ಈಗ ನೋಡ್ರಿ ಜಾರು ಎಲ್ಲರೂ ಬಂದಿದ್ರು. ಎಲ್ಲರೂ ಜಾಸ್ತಿ ಜನ ಇಲ್ಲೇ ಬರ್ತಾರೆ ರೀ ಇಲ್ಲೇ ನೋಡೋಕ್ಕಂಥೇಳಿ. ನಮಗಂತೂ ಫುಲ್ ಖುಷಿ ಆಯ್ತು ನೋಡ್ರಿ ಇಲ್ಲಿ ಬಂದು. ಈಗ ಮಕ್ಕಳು ಒಂದು ಥರ ಮಾಡಕತ್ತಿದ್ರು ಇಲ್ಲಿ ಬಂದು. ಈಗ ನೋಡಿರಿ ನಮಗಂತೂ ಭಾಳ ಖುಷಿ ಆಯ್ತು. ಇವತ್ತಿನ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ಅನ್ಕೊತೀನಿ ರೀ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಮತ್ತೆ ಮಾಡಿದ್ರಿ ಬ್ಲಾಗ್ ನಾಳೆ ಊರ್ಲಿಂದ ಬಂದಿಂದ. ಇದು ಮುಂಬೈ ನಗರಿ ನೋಡ್ರಿ, ಎಲ್ಲ ನೋಡ್ಕೊರಿ ನೀವು. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಕಮೆಂಟ್ ಒಳಗೆ ಹೇಳ್ರಿ ಏನು ಇಷ್ಟ ಆಯಿತು. ಇವತ್ತು ಶೀರ್ಕುರ್ಮಾ ರೆಸಿಪಿ ಇಷ್ಟ ಆಯ್ತಾ, ಮಗಳದು ಪ್ರಾಜೆಕ್ಟ್ ನೋಡ್ಕೊಂಬಂದ್ರಿ ನೀವು, ಏನು ಇಷ್ಟ ಆಯಿತು. ಇವತ್ತು ನಮ್ಮದು ಮುಂಬೈದು ಟ್ರಿಪ್ ನೋಡಿದ್ರಿ, ಅದು ಹೆಂಗೆ ಅನಿಸುತ್ತೆ ನೀವು ಕಮೆಂಟ್ ಒಳಗೆ ಹೇಳ್ಬೇಕು ರೀ. ನಮ್ಮ ಫ್ಯಾಮ್ಲಿಗೆ ತೋರಿಸಿ ನಾನು ನಿಮಗೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನನ್ನ ವಿಡಿಯೋಗೆ. ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಜಾಸ್ತಿ ಶೇರ್ ಮಾಡಿರಿ. ನಿಮ್ಮದು ಒಂದು ಲೈಕ್ ನನಗೆ ಭಾಳ ಇಂಪಾರ್ಟೆಂಟ್. ಹಾಗಾಗಿ ನನ್ನ ವಿಡಿಯೋ ನೋಡಿಂದ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ ಓದೋಕೆ ನನಗೆ ಭಾಳ ಇಷ್ಟ. ಅಷ್ಟು ಪ್ರೀತಿಲಿಂದ ನೀವು ಕಮೆಂಟ್ ಮಾಡ್ತೀರಿ, ಅಷ್ಟು ಚಲೋ ಕಮೆಂಟ್ ಮಾಡ್ತೀರಿ. ನನಗೆ ಭಾಳ ಇಷ್ಟ ನೋಡಿರಿ ನಿಮ್ಮ ಕಮೆಂಟ್ ಓದೋಕೆ. ಹಾಗಾಗಿ ನಿಮ್ಮ ಅಕ್ಕನ ಮೇಲೆ ಇದು ಹೀಗೆ ಸದಾ ಪ್ರೀತಿ ಇರಲಿ. ಮತ್ತೆ ಸಿಗ್ತೀನಿ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ಬಾಯ್.